ಬಿಜೆಪಿಗಳು ಈ ಕ್ಷಣದಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಂಭ್ರಮಿಸಬೇಕು. ತುರ್ತು ಪರಿಸ್ಥಿತಿಯಲ್ಲೇ ಅವರ ಜನನ ಆಗಿದೆ. ತುರ್ತು ಪರಿಸ್ಥಿತಿ ಇಲ್ಲ ಅಂದಿದ್ರೆ ರೂಪದಲ್ಲಿ ಮೇಲೆ ಹೇಳ್ತಿರ್ಲಿಲ್ಲ. ಜಯಪ್ರಕಾಶ್ ನಾರಾಯಣ ಇತಿಹಾಸದಲ್ಲಿ ಎಂತ ತಪ್ಪು ಮಾಡಿದ್ರು ಅಂತ ಅಂದ್ರೆ, ಈ ಗಾಂಧೀಜಿ ಕೊಂದಂತಹ ಜನ ಇದೊಳಗೆ ಬರೋದು ಬೇಡಿ ಅಂತ ಅಂತಿಲ್ಲ. ಬಿಜೆಪಿಗಳು ತಮ್ಮ ಪಾರ್ಟಿಯ ಆಫೀಸಿನಲ್ಲಿ ಇಂದಿರಾ ಗಾಂಧಿ ಫೋಟೋವನ್ನ ಹಾಕಬೇಕು. ಗೆಳೆಯರೆ, ಒಂದು ಗಂಭೀರವಾದ ತಮಾಷೆ ವಿಷಯ ಹೇಳ್ತೀನಿ. ಅದೇನಪ್ಪ ಅಂದ್ರೆ, ಮೊನ್ನೆ ಈ ಬಿಜೆಪಿಗಳು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಪ್ರೊಸೆಷನ್ ಮಾಡಿದ್ದಾರೆ, ಭಾಷಣ ಮಾಡಿದ್ದಾರೆ. ಆದರೆ ಇತಿಹಾಸವನ್ನು ನಾವು ಗಮನಿಸಿದರೆ ಬಿಜೆಪಿಯವರು ತುರ್ತು ಪರಿಸ್ಥಿತಿಯನ್ನ ಸಂಭ್ರಮಿಸಬೇಕು. ಅದು ಸಂಭ್ರಮಾಚರಣೆ. ಯಾಕೆಂದ್ರೆ ತುರ್ತು ಪರಿಸ್ಥಿತಿ ಗರ್ಭದಲ್ಲಿಯೇ ಅವರ ಜನನ ಆಗಿದೆ. ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಏರಿದಾಗ ಏನಾಯ್ತು ಅಂದ್ರೆ, ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು, ವಿರೋಧಿಗಳನ್ನು ಜೈಲಿಗೆ ಹಾಕಿದ್ರು. ಎಲ್ಲ ವಿರೋಧಿಗಳು ಜೈಲಲ್ಲಿ ಒಂದಾದ್ರು. ಆ ನಂತರ ಎಮರ್ಜೆನ್ಸಿನ ವೆಕೇಟ್ ಮಾಡಿದ್ರು, ತೆರವುಗೊಳಿಸಿದ ಮೇಲೆ ಚುನಾವಣೆ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಜೈಲಲ್ಲಿದ್ದು ಅನಾರೋಗ್ಯಕ್ಕೆ ತುತ್ತಾಗಿ ಹೊರಗಡೆ ಬಂದಂತಹ ಜಯಪ್ರಕಾಶ್ ನಾರಾಯಣರವರು ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ, ನೀವು ನಿಮ್ಮ ಪಾರ್ಟಿಯ ಧ್ವಜ ಮತ್ತೆ ಚಿಹ್ನೆಗಳನ್ನು ಬಿಸಾಡಿ ನೇಗಿಲು ಹೊತ್ತ ರೈತನ ಚಿಹ್ನೆ ಇಡಿ ಜನತಾ ಪಕ್ಷದ ಕೆಳಗೆ ಒಂದಾಗಿ ಅಂತ ಕರೆ ಕೊಟ್ಟರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಜನಸಂಘ ಮಾಡಿಕೊಂಡು ದೀಪದ ಚಿಹ್ನೆಯಲ್ಲಿದ್ದರು. ಅವರು ದೀಪ ಹತ್ಲಾಗೆ ಬಿಸಾಕ್ಬಿಟ್ಟು ಬಂದು ಜನತಾ ಪಕ್ಷ ಸೇರಿಕೊಂಡ್ರು. ಸರ್ಕಾರ ರಚನೆ ಆಯಿತು. ವಾಜಪೇಯಿ, ಅದ್ವಾನಿ ಎಲ್ಲ ಒಳ್ಳೊಳ್ಳೆ ಖಾತೆಗಳನ್ನು ಇಟ್ಟುಕೊಂಡು ಈ ದೇಶವನ್ನ ಆಳ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ದೇಶ ಆಳೋದಕ್ಕಿಂತ ಮುಖ್ಯವಾಗಿ ಇಂದಿರಾ ಗಾಂಧಿ ವಿರೋಧ ಬಹಳ ಮುಖ್ಯವಾಗಿತ್ತು. ಹಾಗಾಗಿ ದೇಶ ಆಳದ ಬಿಟ್ಟು ಅವರು ದ್ವೇಷ ಸಾಧನೆ ಕೊಟ್ಟರು. ಅಂತ ಸಂದರ್ಭದಲ್ಲಿ ಜನತಾ ಪಕ್ಷದ ಒಳಗಡೆ ಈ RSS ಮತ್ತು ಬಿಜೆಪಿಯವರ ಚರ್ಚೆ ಪ್ರಮುಖವಾಗಿ ಮುನ್ನೆಲೆಗೆ ಬಂತು. ಆ ಕಾರಣವಾಗಿ ಜನತಾ ಪಕ್ಷ ಹೊಡೆದೋಯ್ತು. ಬಿಜೆಪಿಗಳ ಅಜೆಂಡಾಗಳ ವಿಷಯದಲ್ಲಿ ಅವರೆಂದೂ ರಾಜಿ ಆಗಲ್ಲ. ಹಾಗಾಗಿ ಜನತಾ ಪಕ್ಷ ಹೊಡೆದೋಯ್ತು. ಚರಣ್ ಸಿಂಗ್ ಪ್ರಧಾನಿ ಆದರು. ಮತ್ತೆ ವಾಜಪೇಯಿ ಲೀಡರ್ಶಿಪ್ ಅಲ್ಲಿ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ರಚನೆಯಾಗಿ ಬ್ರಹ್ಮಕಮಲವನ್ನ ಅವರ ಪಾರ್ಟಿ ಸಿಂಬಲ್ ಮಾಡಿಕೊಂಡು ಅವರು ಹೊರಗೋದ ನಂತರ ಅವರು ತಮ್ಮ ಪಾರ್ಟಿಯನ್ನ ದೇಶದಾದ್ಯಂತ ಕಟ್ಟೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕೊಂಡ್ರು. ಜಯಪ್ರಕಾಶ್ ನಾರಾಯಣ ಇತಿಹಾಸದಲ್ಲಿ ಎಂತ ತಪ್ಪು ಮಾಡಿದ್ರು ಅಂತ ಅಂದ್ರೆ, ನೀವೆಲ್ಲ ವಿರೋಧ ಪಕ್ಷದವರು ಬನ್ನಿ ಒಂದಾಗಿ ಈ ದೇಶವನ್ನ ಕಟ್ಟೋಣ ಅಂತ ಅನ್ನುವಾಗ ಈ ಗಾಂಧೀಜಿ ಕೊಂದಂತಹ ಜನ ಇದೊಳಗೆ ಬರೋದು ಬೇಡಿ ಅಂತ ಅನ್ಲಿಲ್ಲ, ಅವರನ್ನು ಸೇರಿಸಿಬಿಟ್ರು. ಇದು ಇತಿಹಾಸದಲ್ಲಿ JP ಮಾಡಿರೋ ಬಹುದೊಡ್ಡ ತಪ್ಪಾಗಿ ಉಳಿಯುತ್ತೆ. ಗಾಂಧೀಜಿನ ಕೊಂದ ಮೇಲೆ ಅವರು ಬಹಳ ಕೀಳರಿಮೆಯಿಂದ, ಯಾವ ಕಾರಣಕ್ಕೂ ನಾವು ರಾಜ್ಯ ಆಗಲ್ಲ ನಮ್ಮ ಅಜೆಂಡಾಗಳ ವಿಷಯದಲ್ಲಿ ಅಂತ ಅವ್ರು ಇದ್ರು. ಅವ್ರನ್ನ ಯಾವಾಗ ಜನತಾ ಪಕ್ಷದೊಳಗಡೆ ಸೇರಿಸ್ಕೊಂಡ್ರು, ಅವರು ಪ್ರಬಲವಾಗಿ ಬೆಳೆಯಕ್ಕೆ ಶುರು ಮಾಡಿದರು. ಆ ನಂತರ ಜನತಾ ಪಕ್ಷದಿಂದ ಹೊರಗೋದ ಮೇಲೆ ಕಮಲವನ್ನ ಅವರು ಚಿಹ್ನೆಯಾಗಿ ತಕೊಂಡು ಭಾರತೀಯ ಜನತಾ ಪಕ್ಷವನ್ನ ಕಟ್ಟೋದಕ್ಕೆ ಕೊಟ್ಟರು. ಕಟ್ಟೋದು ಅಂದ್ರೆ ಏನು, ಅವರು ಮತೀಯವಾಗಿ ಅವರು ಕಟ್ಟಬೇಕು ದೇಶನ. ಹಾಗಾಗಿ ಅವರು VP ಸಿಂಗ್ ಅವರು ತಂದಂತಹ ಮಂಡಲ ವಿಷಯದಲ್ಲಿ ಕಮಂಡಲ ಚಳವಳಿನ ಪ್ರಾರಂಭ ಮಾಡಿ ಇಡೀ ದೇಶದಾದ್ಯಂತ ಅವರು ಬಾಬರಿ ಮಸೀದಿ ವಿಷಯ, ರಾಮ ಮಂದಿರದ ವಿಷಯನ್ನ ನಿರಂತರವಾಗಿ ಚಳವಳಿ ಮುಖಾಂತರ ಪಾರ್ಟಿಯನ್ನ ಕಟ್ಟಿ ಪವರಿಗೆ ಬಂದರು. ಅವರು ಪವರಿಗೆ ಬಂದ ಸಂದರ್ಭ ನೆನೆಸ್ಕೊಂಡ್ರೆ ತುರ್ತು ಪರಿಸ್ಥಿತಿಯಲ್ಲೇ ಅವರ ಜನನ ಆಗಿದೆ. ತುರ್ತು ಪರಿಸ್ಥಿತಿ ಇಲ್ಲ ಅಂದಿದ್ರೆ ಜನಸಂಘ ಈ ರೂಪದಲ್ಲಿ ಮೇಲೆ ಹೇಳ್ತಿರ್ಲಿಲ್ಲ. ಹಾಗಾಗಿ ಬಿಜೆಪಿಗಳು ಈ ಕ್ಷಣದಲ್ಲಿ ತುರ್ತು ಪರಿಸ್ಥಿತಿಯನ್ನ ಸಂಭ್ರಮಿಸಬೇಕು. ತಮ್ಮ ಪಾರ್ಟಿಯ ಆಫೀಸಿನಲ್ಲಿ ಇಂದಿರಾ ಗಾಂಧಿ ಮತ್ತೆ ಜಯಪ್ರಕಾಶ್ ನಾರಾಯಣರವರ ಫೋಟೋವನ್ನ ಹಾಕಬೇಕು. ಈ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ ಅಂತ ಹೇಳಿ
ನಾನು ವಿನಂತಿ ಮಾಡ್ತೀನಿ.